ಆಟೋ ಬಾಯಿಲಿ ಆಟೋ ನಿಲ್ಲು ಅಂತಾರೆ. ಸಲ ಸಿಕ್ಕಾಪಟ್ಟೆ ರೋಡ್ ಜಾಮು 1 hour 2 ಮತ್ತು ರೋಡ್ಗಳು ಬೇರೆ ಚೆನ್ನಾಗಿಲ್ಲ. ಸಿಗ್ನಲ್ ಕರೆಕ್ಟಾಗಿ ಬಿಡುತ್ತೆ, ಅಲ್ಲಿ ಕರೆಕ್ಟಾಗಿ ಉದ್ದಕ್ಕೆ ಹಳ್ಳ ಬಿದ್ದಿದೆ. ಗಾಡಿ ಫಾಸ್ಟಾಗಿ ಹೋಗೋದೇ ಇಲ್ಲ. ಬೇರೆ ಸ್ಟೇಟಿಂದ ಬಂದಿರೋರು ಸ್ವಲ್ಪ ಜಾಸ್ತಿ ಕೇಳೋ ದುಡ್ಡು ಮತ್ತೆ ಜಾಸ್ತಿ ಗಲಾಟೆಗಳು ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಬಿಗ್ ಅಪ್ಡೇಟ್ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಹರ್ಷವರ್ಧನ್. ಬೆಂಗಳೂರಲ್ಲಿ ಆಟೋ ಚಾಲಕರ ಜೀವನ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್ ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಚಂದ್ರಶೇಖರನ್ ಅಂತ. ಸರ್ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾನೊಂದು 35 ವರ್ಷದಿಂದ ಓಡಿಸ್ತಾ ಇದ್ದೀನಿ. 35 ವರ್ಷ. ಪ್ಯಾಸೆಂಜರು ಹೆಂಗೆ ಬಿಹೇವ್ ಮಾಡ್ತಾರೆ ಸರ್ ನಿಮ್ಮ ಜೊತೆ? ಸರ್ ನಾವು ಹೆಂಗೆ ನಡ್ಕೊಂತೋ ಹಂಗೆ ಬಿಹೇವ್ ಮಾಡ್ತಾರೆ ಜನಗಳು. ಇವಾಗ ನಾವು ಅವ್ರು ಸ್ವಲ್ಪ ಗರಂ ಆಗಿದ್ರೆ ನಾವು ಸ್ವಲ್ಪ ಸಮಾಧಾನ ಮಾಡಿದ್ರೆ ಸೈಲೆಂಟ್ ಆಗಿಬಿಡ್ತಾರೆ. ಅವ್ರು ಕೆಲವರೆಲ್ಲ ಸೈಲೆಂಟಾಗೇ ಇದ್ದಾರೆ, ಏನು ತೊಂದರೆ ಇಲ್ಲ, ಯಾರೇನು ತೊಂದರೆ ಇಲ್ಲ. ನಾವು ಜೊತೆಗೆ ಬೆಳಗ್ಗೆ 9 ಗಂಟೆ, ರಾತ್ರಿ 8:30 9 ಗಂಟೆಗೆ ಕ್ಲೋಸ್ ನಮ್ಮ ಡ್ಯೂಟಿ. ನೈಟ್ ಹೆಂಗಿದೆಯೋ ನಮಗೆ ಗೊತ್ತಿಲ್ಲ. ನೈಟ್ 10:30 11 ಗಂಟೆ 12 ಗಂಟೆ ಓಡಿಸೋರು ಇದೆಯೋ ನನಗೆ ಗೊತ್ತಿಲ್ಲ. ನಮ್ಮದು ಮೊದಲಿಂದನೂ ಅಷ್ಟೇ, 35 ವರ್ಷದಿಂದನೂ ನಾವು ಬೆಳಗ್ಗೆ 9:30 10, ಸಾಯಂಕಾಲ 8:30 10 ಗಂಟೆಗೆ 8:30 9 ಗಂಟೆ ಒಳಗೆ ಮನೆಗೆ ಹೋಗ್ತೀವಿ. ಬೇರೆ ಸ್ಟೇಟಿಂದ ಬಂದಿರೋರು ಸ್ವಲ್ಪ ಜಾಸ್ತಿ ಕೇಳೋ ದುಡ್ಡು ಮತ್ತು ಜಾಸ್ತಿ ಗಲಾಟೆಗಳು ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿರೋರು ನಾನಂತೂ 35 ವರ್ಷದಿಂದ ಓಡಿಸ್ತಾ ಇದ್ದೆ. ಅವಾಗೆಲ್ಲ ಒಳ್ಳೆ ಡ್ರೈವರ್ಗಳೇ ಇದ್ದರು. ಇವಾಗ ಏನೇನೋ ಎಲ್ಲ ಡ್ರೈವರ್ಗಳನ್ನ ಅವರು ಕನ್ನಡ ಭಾಷೆನೇ ಬರೋಲ್ಲ, ಕೆಲವ್ರಿಗೆ ಕನ್ನಡ ಭಾಷೆನೇ ಬರೋಲ್ಲ, ಎಲ್ಲ ಕನ್ನಡನೂ ಬರೋಲ್ಲ, ತಮಿಳು ಬರೋಲ್ಲ. ಇದೆಲ್ಲ ಉತ್ತರ ಪ್ರದೇಶದಿಂದ ಎಲ್ಲಿಂದ ಬಂದಿರೋದು ಅವ್ರುಗಳೇ ಜಾಸ್ತಿ ಆಗಿದ್ದಾರೆ. ಅದೇನು ನಿಮ್ಗೆ ಏನಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್? ನಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಯಾವುದೂ ಆಗಿಲ್ಲ ಸರ್. ನಮ್ಮದು ಇಲ್ಲೇ ನನ್ನ ಜೊತೆಗೆ ನಾವು ತುಂಬ ದೂರನೂ ಹೋಗೋಲ್ಲ. ಒಂದು 98 95 ಮಾರ್ತಳ್ಳಿ HL ಎಲ್ಲ ಹೋಗ್ತಾಯಿದ್ದು. ಇವಾಗ 2005 6 ಆದಮೇಲೆ ಆ ಕಡೆ ಹೋಗೋದೇ ಇಲ್ಲ. ಏನಿದೆ ನಮ್ಮದು ಶ್ರೀನಗರ ಮನೆ, ಹನುಮಂತನಗರ, ಬ್ಯಾಂಕ್ ಕಾಲೋನಿ, ಜಯನಗರ, ಮಾರ್ಕೆಟು, ಮೆಜೆಸ್ಟಿಕ್ಕು, ಇಷ್ಟೇ ಸರೌಂಡಿಂಗ್. ಆ ಕಡೆ ಹೋಗೋದಿಲ್ಲ ಸರ್? ಮೊದಲು ಹೋಗ್ತಾ ಇರಲ್ಲ? ಮೊದಲು ರೋಡು ಟ್ರಾಫಿಕ್ ಇರಲಿಲ್ಲ, ಚೆನ್ನಾಗಿತ್ತು, ಜೊತೆಗೆ ಪ್ಯಾಸೆಂಜರ್ ಸಿಗ್ತಾಯಿದ್ರು. ಅವಾಗ ಓಲಾ ಒಬ್ಬರಿಲ್ಲ, ಎಲ್ಲಾದರೂ ನಮ್ಮನ್ನು ನೋಡ್ಕೊಂಬರೋರು, ಎಲ್ಲಿ ಆಟೋಕ್ಕೆ ಬರ್ತದೆ ಎಲ್ಲಿ ಅಂತ. ನಮಗೆ ಓಲೋ ಒಬ್ಬರು ಇಲ್ಲ, ಅದರಿಂದ ನಾವು ಆ ಕಡೆ ಹೋದರೆ ನಮಗೆ ಬಾಡಿಗೆ ಸಿಗೋಲ್ಲ. ಈ ಓಲೋ ಊಬರ್ ಬಂದಿರೋದ್ರಿಂದ ನಿಮ್ಗೆ ಎಷ್ಟು ತೊಂದರೆ ಆಗಿದೆ ಸರ್? ಅಯ್ಯೋ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಸ್ವಲ್ಪ. ಯಾಕೆಂದ್ರೆ ನಮ್ಮಂಥವ್ರಿಗೆ ಓಲೋ ಒಬ್ಬರು ಯಾರು ಹಾಕ್ಕೊಂಡಿಲ್ವೋ ಅವ್ರಿಗೆ ತೊಂದರೆ ಆಗಿದೆ. ಯಾಕೆಂದರೆ ನಾವು ಕೆಲವು ಕಡೆ ಇಲ್ಲಿಂದ ಹೋಗ್ಬಿಡ್ತೀವಿ ಅಂದ್ಕೊಳ್ಳಿ, ಏನೋ ಅವ್ರ ಪ್ರಾಬ್ಲಮ್ ಇತ್ತು, ಪಾಪ ಏಜ್ ಆಗಿದೆ, ಸ್ವಲ್ಪ ಕರ್ಕೊಂಡೋಗಿ ಬಿಡಬೇಕು ಅಂತ ಹೇಳ್ಬಿಟ್ಟು ಹೋದರೆ ಅಲ್ಲಿಂದ ನಮಗೆ ಓಲೋ ಒಬ್ಬರು ಇಲ್ಲ ಅಂದರೆ ಬಾಡಿಗೆಗಳೇ ಸಿಗೋಲ್ಲ. ಏನೋ ಓಲೋ ಒಬ್ಬರು ಬುಕ್ ಮಾಡದೇ ಇರೋರು ಯಾರನ್ನ ಸಿಗಾಕೊಂಡ್ರೆ ಉಂಟು, ಇಲ್ಲ ಅಂದರೆ ಇಲ್ಲ, ಅಲ್ಲಿಂದ ಎಂಟಿನೇ. ಹೆಣ್ಮಕ್ಳು ಎಲ್ಲರೂ ಫ್ರೀ ಬಸ್ ಇರೋದ್ರಿಂದ ಬಸ್ಸಲ್ಲೇ ಓಡಾಡ್ತಾರೆ, ಅದರಿಂದ ನಿಮ್ಗೆ ಎಷ್ಟು ತೊಂದರೆ ಆಗಿದೆ? ಅದು ತುಂಬ ಪ್ರಾಬ್ಲಮ್ ಆಗಿದೆ. ಯಾಕಂದರೆ ಮೊದಲು ನೋಡಿ, ಇವಾಗ ಮೆಜೆಸ್ಟಿಕ್ಕಿಂದ ಹೊಸಕೆರಳಿಗೆ ಹೋಗೋ ಬಸ್ ಬರೋದು, ಅದೇನು ಮಾಡೋದು, ನಿರ್ಮಲಾ ಸ್ಟೋರ್ ಹತ್ರ ಇಳಿತಾಯಿದ್ರು. ಅಲ್ಲಿಂದ ನಾಗೇಂದ್ರ ಬ್ಲ್ಯಾಕು, ಮನೇಶ್ವರ ಬ್ಲ್ಯಾಕು, ಗಿರಿನಗರ ಹೋಗೋರು ಆಟೋ ಹತ್ತುತ್ತಾಯಿದ್ರು. ಇವಾಗ ಆಟೋ ಹತ್ತಲ್ಲ, ಇನ್ನೊಂದು ಬಸ್ ಬರಲಿ ಕಾಯೋಣ ಗಿರಿನಗರದ್ದು. ಯಾಕೆ ನಾವು 36 ಕೊಡಬೇಕು, ಅವರಿಗೆ ದುಡ್ಡು ಕೊಡಬೇಕು, ಇರೋ ಕಾಯೋಣ ಇನ್ನೊಂದು 10 ನಿಮಿಷ 2 ಬಸ್ ಬರಲಿ ಅಂತ ಆ ಥರ ಹೋಗ್ತಾಯಿದ್ದಾರೆ, ವೈಟಿಂಗ್ ಮಾಡ್ತಾರೆ. ಮೊದಲೆಲ್ಲ ನಮಗೆ ನಿರ್ಮಲಾ ಸ್ಟೋರಿಂದ ಗಿರಿನಗರ ಬಿಡಿ, ಮುನೇಶ್ವರ ಬ್ಲ್ಯಾಕ್ ಬಿಡಿ, ಮತ್ತು ಅಲ್ಲಿ ಹೀರೋಯಿನ್ ಗುಡ್ಡೆ ಬಿಡಿ, ರಾಘವೇಂದ್ರ ಬ್ಲ್ಯಾಕ್ ಬಿಡಿ, ಶ್ರೀನಗರ ಬಿಡಿ ಅಂತ ಬಾಡಿಗೆ ಸಿಗ್ತಾಯಿತ್ತು. ಇವಾಗ ಅದು ಬಾಡಿಗೆಗಳು ಸಿಗೋಲ್ಲ, ಚಿಕ್ಕ ಚಿಕ್ಕ ಬಾಡಿಗೆಗಳು ಕಮ್ಮಿ ಆಗ್ಬಿಟ್ಟಿದೆ. ಸರ್ ಮಿನಿಮಮ್ ಚಾರ್ಜ್ ಎಷ್ಟು ಮಾಡ್ತೀರಾ ಸರ್? ನಮ್ಮದು 36 ಅವರೇ ಖುಷಿಯಾಗಿ ಕೆಲವ್ರು 40 ಕೊಟ್ಬಿಟ್ಟು ಹೋಗ್ತಾರೆ, ಕೆಲವ್ರು 36 ಕರೆಕ್ಟಾಗಿ ಇಟ್ಕೊಂಡಿರ್ತಾರೆ, ಕೊಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಈ ಟ್ರಾಫಿಕ್ಕಲ್ಲಿ ಆಟೋ ಓಡಿಸೋದು ಎಷ್ಟು ಕಷ್ಟ ಆಗ್ತಿದೆ ಸರ್? ಕಷ್ಟ. ಯಾಕಂದರೆ ಗೇರ್ ಹಾಕಬೇಕು, ಗೇರ್ ನಿಲ್ಲಿಸ್ಬೇಕು, ಒಂದೊಂದು ಸಲ ಸಿಕ್ಕಾಪಟ್ಟೆ ರೋಡ್ ಜಾಮು 1 hour 2 ಮತ್ತು ರೋಡ್ಗಳು ಬೇರೆ ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ಹಳ್ಳಿಗಳು ನೋಡಿ. ಎಲ್ಲ ಜೊತೆಗೆ ಒಂದು ಹಳ್ಳ ಬಿದ್ದರೆ ಅದು ರೆಡಿನೇ ಆಗಲ್ಲ, ಹಂಗೆ ಬಿದ್ದಿರುತ್ತೆ. ನೀವು ಹಿಂಗೆ ಹೋಗಿ ಡಬಲ್ ರೋಡ್ ಡೆಡ್ ಎಂಡಲ್ಲಿ ಹೋಗಿ ಸಿಗ್ನಲ್ ಕರೆಕ್ಟಾಗಿ ಬಿಡುತ್ತೆ, ಅಲ್ಲಿ ಕರೆಕ್ಟಾಗಿ ಉದ್ದಕ್ಕೆ ಹಳ್ಳ ಬಿದ್ದಿದೆ. ಗಾಡಿ ಫಾಸ್ಟಾಗಿ ಹೋಗೋದೇ ಇಲ್ಲ, ನಿಧಾನ ಹೋಗುತ್ತೆ. ಹಿಂದೆ ಗಾಡಿ ಏನಾಗುತ್ತೆ ಹೇಳಿ, ಫುಲ್ಲು ಜಾಮ್ ಆಗ್ಬಿಡುತ್ತೆ. ಆ ಥರ ತುಂಬ ಇದೆ. ನಿಮ್ಗೆ ಯಾವಾಗಾದ್ರೂ ಪ್ರಾಬ್ಲಮ್ ಆಗಿದೆ ಸರ್ ಈ ಟ್ರಾಫಿಕ್ಕಿಂದ? ಗಾಡಿಗಳು ಬೇರಿಂಗು ಗಾಡಿಗಳು ಸಾಕು ಅಬ್ಸರ್ ಎಲ್ಲ ಹೋಗುತ್ತೆ ಸರ್. ಕಸ್ಟಮರ್ನು ಗಾಡಿಗಳು ಎತ್ತಾಕತ್ತೆ ಹಂಗೆ ಹಿಂಗೆ ಅಂತ. ನಾವು ಆದಷ್ಟು ಇನ್ನೂ ಸ್ಲೋನೇ ನಾವು ಓಡಿಸೋದು. ಯಾಕಂದರೆ ಇವಾಗ ಹುಡುಗರೆಲ್ಲ ಡಾರಾಬರು ಲೆಫ್ಟ್ ರೈಟು ಏನೋ ಹಿಂಗೆ ತೊಗೊಂಡು ವಾಯಿ ಅಂತ ಹೋಗ್ಬಿಡ್ತಾರೆ. ನಾವು ಆದಷ್ಟು ಸ್ಲೋನೇ, ಯಾಕಂದರೆ ಹಿಂದಿರೋ ಪ್ಯಾಸೆಂಜರ್ಗೆ ಸೇಫ್ಟಿ ಆಗಲಿ, ನಮ್ಮ ಗಾಡಿಗೂ ಖರ್ಚು ಬರದೇ ಇರಲಿ ಅಂತ. ಈ ರೋಡು ಸರಿಗಿಲ್ದಿರಾ ಅಥವಾ ಟ್ರಾಫಿಕ್ ತುಂಬ ಜಾಸ್ತಿ ಆಗಿ ನಿಮ್ಮ ಆಟೋಗಳಿಗೆ ಪ್ರಾಬ್ಲಮ್ ಆಗಿ ಎಷ್ಟು ಖರ್ಚು ಬರುತ್ತೆ ಸರ್? ಸರ್ ಬರ್ತಾ ಇರುತ್ತೆ, ಬೇರಿಂಗ್ಗಳು ಹೋಗ್ತಾ ಇರುತ್ತೆ, ಮತ್ತು ಇವಾಗ ಟ್ರಾಫಿಕ್ ಜಾಮ್ ಆಗ್ತದೆ, ಕ್ಲಚ್ ಗೇರಲ್ಲಿ ಹಿಡಿತೀವಿ, ಒಂದೊಂದು ಟೈಮಿಗೆ ಗೇರಲ್ಲಿ ಗಾಡಿ ನಿಲ್ಲಿಸ್ತೀವಿ, ಅವಾಗ ಏನಾಗುತ್ತೆ ಗ್ಯಾಸು ಜಾಸ್ತಿ ಹೋಗ್ತಾ ಇರುತ್ತೆ, ಗುಡುಗು ಅಂತ. ಅದರಿಂದನೇ ಎಷ್ಟೋ ವೇಸ್ಟ್ ಆಗುತ್ತೆ. ಈ ಟ್ರಾಫಿಕ್ಕೇ ಜಾಮ್ ಇದೆ, ಎಷ್ಟೋ ಇಂಧನ ಉಳಿಯುತ್ತೆ, ಗ್ಯಾಸ್ ಸೇವ್ ಆಗುತ್ತೆ ಎಲ್ಲ ಗಾಡಿಗೂ ಅಷ್ಟೇ. ಸರ್ ಈ ಆಟೋ ಓಡಿಸೋದು ನೀವು ಏನಕ್ಕೆ ಚೂಸ್ ಮಾಡಿದೆ ಸರ್?
ಏನು ಮಾಡ್ತೀರಾ, ಲಾಸ್ಟ್ ನಮ್ಗೆ ಅವಾಗ ಉದ್ಯೋಗಗಳು ಸಿಕ್ಕಿಲ್ಲ ನಮ್ಮ ಇದರಲ್ಲಿ. ಸರ್ ಏನು ಓದಿದ್ರಿ ಸರ್? ನಾವು SLC ಓದಿದ್ದೀನಿ. SLC ಓದಿದ ಆ ಕಾಲಕ್ಕೇ ಯಾವಾಗ ನಂದಾಗಿದ್ದು 79 ನಂದಾಗಿದ್ದು. ಏನೇನೋ ಪ್ರಯತ್ನ ಮಾಡಿ ನಮ್ಮ ದೃಷ್ಟಿಗೆ ಯಾವ ಕೆಲಸನೂ ಸಿಕ್ಕಿಲ್ಲ. ಆಮೇಲೆ ಹಂಗೆ ಸ್ವಲ್ಪ ಏನೋ ಬೇರೆ ಬೇರೆ ಚಿಲ್ಲರೆ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು 87ಗೆ ಏನೋ 89ಗೋ 87ಗೋ ಆಟೋಗೆ ಬಂದೆ. ಆಟೋಗೆ ಬಂದು ಹಂಗೆ ಓಡಿಸ್ತಾ ಇದ್ವಿ. ಆವಾಗೆಲ್ಲ ಚೆನ್ನಾಗಿತ್ತು, ಜನಗಳು ಒಳ್ಳೆಯವರು ಇರೋರು, ಜನಕ್ಕೆ ಗೌರವ ಕೊಡೋರು. ಇವಾಗ ಏನಿಲ್ಲ, ಆಟೋ ಎಲ್ಲಿ ಬಾ ಇಲ್ಲಿ ಅಂತ ಕರೆಯೋರು ಜಾಸ್ತಿ ಆಗ್ಬಿಟ್ಟವ್ರೆ. ಕೆಲವು ಅಂದ್ರೆ ಮಾಮೂಲಿ ಪ್ಯಾಸೆಂಜರ್ಸ್ಗಳು ಓಡಾಡೋರು ಕೂಡ ಮರ್ಯಾದೆ ಕೊಡ್ದಿರ ಮಾತಾಡ್ತಾರೆ ಅಂತ ಹೇಳ್ತಾರೆ ಸರ್. ಖಂಡಿತ ಕೆಲವರು ಇದ್ದಾರೆ, ಆಟೋ ಬಾಯಿಲಿ, ಆಟೋ ನಿಲ್ಲು ಅಂತಾರೆ. ಕೆಲವರು ಆಟೋ ಸಾರ್ ಬರ್ತೀರಾ ಅಂತಾರೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ ಇವಾಗ್ಲೂ. ಆದರೆ ಆವಾಗ ಹಂಗಲ್ಲ, ಎಲ್ಲರೂ ಗೌರವ ಕೊಡೋರು. ಇವಾಗ ಸ್ವಲ್ಪ ಜಾಸ್ತಿ ಮಿಕ್ಸ್ ಆಗಿಬಿಟ್ಟಿದೆ. ಆವಾಗ ಏನಿಲ್ಲ, ಆಟೋ ಬರ್ತೀನಪ್ಪ ಸಾರ್, ಕಾಫಿ ಕುಡಿದೆ, ಬಾಪ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಕೂತ್ಕೊಂಡಿರೋ ಅನ್ನೋರು. ಇವಾಗಿರಲ್ಲ, ಪಟಕ್ ಅಂತ ಹೇಳಿಬಿಟ್ಟು ಇನ್ನೊಂದು ಆಟೋ ಹೋಗ್ಬಿಡ್ತಾ. ಆವಾಗ ಹಂಗಲ್ಲ, ಇಲ್ಲಿ ನಿಂತಿದ್ರೆ ಪ್ಯಾಸೆಂಜರು, ನಾವು ಓಡ್ ಬರೋ ಇಲ್ಲೇ ಇರಿ ಬರ್ತೀವಿ ಅಂದರೆ ಅಲ್ಲೇ ನಿಂತ್ಕೊಂಡೇ ಇರೋರು. ತಿರ್ಗಾ ಬಂದು ಪಿಕಪ್ ಮಾಡ್ಕೊಂಡು ತಿರ್ಗಾ ಹೋಗು ನಾವು. ಸರ್ ನಿಮ್ಮ ಆಟೋ ಓಡಿಸೋ ದಿನಚರಿ ಹೆಂಗಿರುತ್ತೆ ಸರ್? ನಾವು ಜೊತೆಗೆ ಬೆಳಗ್ಗೆ 9 ಗಂಟೆ, ರಾತ್ರಿ 8:30 9 ಗಂಟೆಗೆ ಕ್ಲೋಸ್ ನಮ್ಮ ಡ್ಯೂಟಿ. ನೈಟ್ ಹೆಂಗಿದೆಯೋ ನಮಗೆ ಗೊತ್ತಿಲ್ಲ. ನೈಟ್ 10:30 11 ಗಂಟೆ 12 ಗಂಟೆ ಓಡಿಸೋರು ಇದು ನನಗೆ ಗೊತ್ತಿಲ್ಲ. ನಮ್ಮದು ಮೊದಲಿಂದನೂ ಅಷ್ಟೇ, 35 ವರ್ಷದಿಂದನೂ ನಾವು ಬೆಳಗ್ಗೆ 9:30 10, ಸಾಯಂಕಾಲ 8:30 10 ಗಂಟೆಗೆ 8:30 9 ಗಂಟೆ ಒಳಗೆ ಮನೆಗೆ ಹೋಗ್ತೀವಿ. ಸರ್ ದಿನಕ್ಕೆ ಎಷ್ಟು ಸಂಪಾದನೆ ಆಗ್ತಾ ಇದೆ ಸರ್ ಇವಾಗ? ನನ್ನ ಪ್ರಕಾರ ಇವಾಗ ನಾನು ಓಡಿಸೋ ಇದರಲ್ಲಿ ಒಂದು 600-700 ರೂಪಾಯಿ ಮಾಡ್ತೀನಿ ಸರ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಹೋಗಲ್ಲ ನಾನು.